ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೇಂಡೆ, ಹೀಗೆ ತಿಂಡಿ ಹಿಡ್ಕೊಂಡು ನಿಂತ್ಕೊಂಡ್ರೆ ತಿನ್ನೋ ಅನ್ನನ ಕಾಯಿಸ್ದಂಗೆ ಆಗುತ್ತೆ ಅಲ್ವಾ? ನೀನು ಕಾಯಿಸೋಕೆ ಸಾಧ್ಯನೇ ಇಲ್ಲ. ಅನ್ನಕ್ಕೆ ಎಷ್ಟು ಬೆಲೆ ಕೊಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೇಗ ಬಾ, ಬಿಸಿ ಬಿಸಿ ತಿಂಡಿ ತಿನ್ನು. ಇಲ್ಲ, ಇನ್ನೂ ಪುಷಪ್ಸ್ ಬಾಕಿ ಇದೆ, ಅದಾದ್ಮೇಲೆ ಮಾಡ್ತೀನಿ. ಜೇಂಡೆ, ನಾನು ಕಳ್ಕೊಂಡಿರೋದನ್ನು ಪಡ್ಕೋಬೇಕು ಅಂತಂದರೆ ಮತ್ತೆ ಮೊದಲಿನ ಥರ ಆಗಬೇಕು. ಮೊದಲಿನ ಥರ ಆಗಬೇಕು ಅಂದರೆ ಕಳ್ಕೊಂಡಿರೋ ಫಿಟ್ನೆಸ್ನು ಪಡ್ಕೋಬೇಕು ಅಲ್ವಾ? ಅಲ್ವಾ ಆರ್ಯ, ನೀನೇ ಫಿಟ್ ಆಗಿಲ್ಲ ಅಂತಂದರೆ ನನ್ನನ್ನು ನಾನೇನು ಅನ್ಕೋಬೇಕು ಹೇಳು? ಏನಪ್ಪ, ನಾನು ದಪ್ಪ ಇರೋದನ್ನ ನೋಡಿ ನಗ್ತಾ ಇದೆಯಾ? ಖಂಡಿತ ಇಲ್ಲ ಜೇಂಡೆ. ನಾನು ಎಲ್ರಿಗೂ ಫಿಟ್ಟಾಗಿರಿ, ಆರೋಗ್ಯವಾಗಿರಿ ಅಂತ ಮಾತ್ರ ಹೇಳೋದು. ವ್ಯಾಯಾಮ ಮಾಡೋದ್ರಿಂದ ದೇಹ ಹೇಗೆ ಫಿಟ್ಟಾಗಿರುತ್ತೋ, ಮೆದುಳು, ಮನಸ್ಸು, ಆಲೋಚನೆಗಳನ್ನ ಕಂಟ್ರೋಲಲ್ಲಿ ಇಡಬೇಕು ಅಂತಂದರೆ ಒಳ್ಳೆಯದನ್ನು ಓದಬೇಕು, ಕೇಳಬೇಕು, ಯೋಚನೆ ಮಾಡಬೇಕು. ಸದ್ಯಕ್ಕೆ ನಿನಗೆ ಮೈಂಡ್ ಎಕ್ಸಸೈಸ್ ಅಗತ್ಯ ಇದೆ, ಅದನ್ನು ಮಾಡಿ. ಅದೇ ನಾನು ಕೆಟ್ಟದನ್ನು ಮಾತ್ರ ಯೋಚನೆ ಮಾಡ್ತಿದ್ದೀನಿ ಅಂತಾನೆ? ನಾನೆಲ್ಲಿ ಹಾಗೆ ಹೇಳಿದೆ? ಒಳ್ಳೆಯದನ್ನು ಚಿಂತೆ ಮಾಡು ಅಂತ ಹೇಳಿದೆ ಅಷ್ಟೇ. ನೀನು ಬೇಗ ತಿಂಡಿ ತಿಂದು ರೆಡಿಯಾಗು. ಆಮೇಲೆ ಒಂದು ಮುಖ್ಯವಾದ ಕೆಲಸ ಇದೆ. ಮುಖ್ಯವಾದ ಕೆಲಸನ? ಏನದು? ವರ್ಧನ್ ಕಂಪ್ನಿಗೆ ರಿಸೈನ್ ಮಾಡಬೇಕು. ಯಾಕೆ ಇಷ್ಟೊಂದು ಶಾಕು ಜೇಂಡೆ? ನನಗೆ ನಿನ್ನ ಸ್ನೇಹ ಮುಖ್ಯ. ನನ್ನ ಸ್ನೇಹ ದೂರ ಮಾಡಿದ ಕಂಪ್ನಿ ಬಗ್ಗೆ ನನಗೊಂಚೂರು ಪ್ರೀತಿ ಇಲ್ಲ. ನಿನಗೆ ನಾನು ತಾನೇ ಮುಖ್ಯ, ನನಗಂತೂ ನೀನೇ ಮುಖ್ಯ. ನಾವಿಬ್ಬರು ಮೊದಲಿನ ಥರ ಇರಬೇಕು ಅಂತಂದರೆ ನಾನು ಈ ಕಂಪ್ನಿಯಿಂದ ದೂರ ಆಗಲೇಬೇಕು. ಇವನು ನನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾನ? ಅರ್ಥ ಆಗ್ತಿಲ್ವಲ್ಲ. ಜೇಂಡೆ, ನಾನೇನು ಮುಂಚೆ ವರ್ಧನ್ ಸಂಸ್ಥೆ ದೊರೆ ಆಗಿರ್ಲಿಲ್ವಲ್ಲ. ಕೆಲಸ ಇಲ್ಲದೆ ಅಬ್ಬೇಪಾರಿ ಥರ ಓಡಾಡ್ತಿದ್ದೆ. ಅದೇ ಒಂಥರ ಚೆನ್ನಾಗಿತ್ತು. ಕೆಲಸ ಇಲ್ಲದೆ ಊರು ರಲಿತಾ ಓಸಿ, ತಿಂಡಿ, ಟೀ, ಜೀವನವೇ ಲೇಸು ಸರ್ವಜ್ಞ ಅಂತಿದ್ದೆ. ಅಂದರೆ ನೀನೀಗ ವರ್ಧನ್ ಸಂಸ್ಥೆಗೆ ರಿಸೈನ್ ಮಾಡ್ತಾ ಇದ್ದೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.